ಈ ವರ್ಷ ನೀವು ಯಾರ್ಯಾರು ನೀಟ್ ಎಕ್ಸಾಮ್ ಬರ್ದ್ಬಿಟ್ಟು ನೀಟ್ ಕೌನ್ಸಿಲಿಂಗ್ ಅಟೆಂಡ್ ಮಾಡಬೇಕು ಅಂತ ಅನ್ಕೊಂಡಿದ್ದೀರಾ, ನೀವು ಪ್ರತಿಯೊಬ್ರು ಕೂಡ ಇವಾಗ ನೀಟ್ ರಿಜಿಸ್ಟ್ರೇಷನ್ ನ ಮಾಡಬೇಕಾಗುತ್ತೆ. ಇದೇನಾದ್ರೂ ಮಾಡಿಲ್ಲ ಅಂದ್ರೆ ನೀವು ನೀಟ್ ಕೌನ್ಸಿಲಿಂಗ್ ನ ಅಟೆಂಡ್ ಮಾಡಕ್ಕಾಗಲ್ಲ. ನೀವು 500 ತೆಗ್ದಿರಿ ಅಥವಾ 700 ಮಾರ್ಕ್ಸ್ ತೆಗ್ದಿರಿ ನೀಟಲ್ಲಿ, ಅದು ಮ್ಯಾಟರ್ ಆಗಲ್ಲ. ಇವಾಗ ಕೌನ್ಸಿಲಿಂಗ್ಗೆ ಏನ್ ರಿಜಿಸ್ಟ್ರೇಷನ್ ನ ಬಿಟ್ಟಿರಲ್ಲ, ನೀವು ರಿಜಿಸ್ಟ್ರೇಷನ್ ಮಾಡಲೇಬೇಕಾಗುತ್ತೆ. ಅದನ್ನ ನೀವು ಯಾವ ರೀತಿ ಮಾಡೋದು, ಏನಕ್ಕೆ ಮಾಡಬೇಕು, ಎಲ್ಲಾನು ಕೂಡ ಡೀಟೇಲ್ ಆಗಿ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಪ್ರತಿಯೊಬ್ರು ಕೂಡ ವಿಡಿಯೋನ ಗಮನ ಇಟ್ಟುಕೊನೆವರೆಗೂ ಕೂಡ ನೋಡಿ. ಅದಕ್ಕಿಂತ ಮುಂಚೆ ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಲ್ಲ, ಪ್ರತಿಯೊಬ್ರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪ್ರತಿಯೊಬ್ರು ಕೂಡ ವಿಡಿಯೋಗೊಂದು ಲೈಕ್ ಕೊಡಿ. ಯಾಕಂದ್ರೆ ಮಾಡುವಂತ ಒಂದು ಸಣ್ಣ ಲೈಕ್, ಒಂದು ಸಣ್ಣ ಸಬ್ಸ್ಕ್ರೈಬ್ ಇಂದ ನಿಮ್ಗೆ ಇದೇ ರೀತಿ ಕಂಟಿನ್ಯೂಸ್ ಆಗಿ ಅಪ್ಡೇಟ್ಸ್ ಗಳನ್ನ ನೀಡ್ತಾ ಇರಬಹುದಾಗಿರುತ್ತೆ. ಇವಾಗ ನಾವು ಡೈರೆಕ್ಟ್ ಆಗಿ ವಿಡಿಯೋ ಬಗ್ಗೆ ಬರೋಣ. ಇವಾಗ ನೀವು ಎಲ್ಲರೂ ಕೂಡ ನೀಟ್ ಎಕ್ಸಾಮ್ ನ ಮುಗಿಸಿದ್ರಿ. ನೀಟ್ ಎಕ್ಸಾಮ್ ಆದ್ಮೇಲೆ ನಿಮ್ಗೆ ಏನಾಗುತ್ತೆ ಅಂದ್ರೆ ಕೌನ್ಸಿಲಿಂಗ್ ನಡೆಯುತ್ತೆ. ಕೌನ್ಸಿಲಿಂಗ್ ಅಲ್ಲಿ ಎರಡು ರೀತಿ ಇರುತ್ತೆ. ಒಂದು ಆಲ್ ಇಂಡಿಯಾ ಕೌನ್ಸಿಲಿಂಗ್ ಅಂತ ಇರುತ್ತೆ, ಒಂದು ಸ್ಟೇಟ್ ಕೌನ್ಸಿಲಿಂಗ್ ಅಂತ ಇರುತ್ತೆ. ಆಲ್ ಇಂಡಿಯಾ ಕೌನ್ಸಿಲಿಂಗ್ ಏನಾಗುತ್ತೆ ಅಂದ್ರೆ MCC ಅವ್ರು ನಡೆಸ್ತಾರೆ. ಇವಾಗ ಸ್ಟೇಟ್ ಕೌನ್ಸಿಲಿಂಗ್ ಅವರು KE ಅವ್ರು ನಡೆಸ್ತಾರೆ. ಯೂಶಲಿ ಏನಾಗ್ತಿತ್ತು ಅಂದ್ರೆ MCC ಕೌನ್ಸಿಲಿಂಗ್ ರಿಜಿಸ್ಟ್ರೇಷನ್ ಫಸ್ಟ್ ಸ್ಟಾರ್ಟ್ ಆಗ್ತಿತ್ತು, ಅದಾದ್ಮೇಲೆ KE ಸ್ಟಾರ್ಟ್ ಆಗ್ತಿತ್ತು. ಆದ್ರೆ ಈ ವರ್ಷ ಏನ್ ಮಾಡಿದ್ರೆ ಅಂದ್ರೆ ಸ್ವಲ್ಪ ಪ್ರಿಪರೇಷನ್ ಎಲ್ಲ ಕೂಡ ಬೇಗ ಮಾಡ್ಕೊಳ್ಳೋಣ ಅಂದ್ಬಿಟ್ಟು KE ಅವ್ರು ಏನ್ ಮಾಡಿದ್ದಾರೆ ಅಂದ್ರೆ ರಿಜಿಸ್ಟ್ರೇಷನ್ ಲಿಂಕ್ ನ ಫಸ್ಟ್ ಆಕ್ಟಿವೇಟ್ ನ ಮಾಡ್ಬಿಟ್ಟಿದ್ರೆ KE ಅಲ್ಲಿ. ಅದನ್ನ ನೀವು ಪ್ರತಿಯೊಬ್ರು ಕೂಡ ಇವಾಗ ರಿಜಿಸ್ಟರ್ ನ ಮಾಡ್ಕೋಬೇಕಾಗುತ್ತೆ. ರಿಜಿಸ್ಟರ್ ಮಾಡ್ಕೊಂಡ್ರೆ ಮಾತ್ರ ನೀವು ನೀಟ್ ಕೌನ್ಸಿಲಿಂಗ್ ಗೆ ಎಂಟರ್ ಆಗಕ್ ಸಾಧ್ಯ. ಮತ್ತೆ ನೀಟ್ ಕೌನ್ಸಿಲಿಂಗ್ ಅಲ್ಲಿ ನೀವು ಮೆಡಿಕಲ್ ಕಾಲೇಜ್ಗಳನ್ನ ಆಯ್ಕೆ ಮಾಡ್ಕೊಂಡು ಸೀಟ್ ತೊಗೊಳಕ್ ಸಾಧ್ಯ. ಏನಾದ್ರೂ ಇದನ್ನ ಕರೆಕ್ಟ್ ಆಗಿ ಮಾಡಿಲ್ಲ ಅಂದ್ರೆ ನೀವು ನೀಟ್ ಕೌನ್ಸಿಲಿಂಗ್ ನ ಅಟೆಂಡ್ ಮಾಡಕ್ ಆಗಲ್ಲ. ನೀಟ್ ಕೌನ್ಸಿಲಿಂಗ್ ರಿಜಿಸ್ಟ್ರೇಷನ್ ಯಾವ ರೀತಿ ಮಾಡಬೇಕು ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಒಂದು ಇಂಪಾರ್ಟೆಂಟ್ ವಿಷಯ, ನಿಮ್ಗೆ ಏನಾದ್ರು ಒಂದು ಪೇಯ್ಡ್ ನೀಟ್ ಕೌನ್ಸಿಲಿಂಗ್ ಮೆಂಬರ್ಶಿಪ್ ಬೇಕಾಗಿದೆ, ಯಾವುದೇ ತರ ತೊಂದರೆ ಇಲ್ಲದೆ ನೀಟ್ ಕೌನ್ಸಿಲಿಂಗ್ ಅಟೆಂಡ್ ಮಾಡಬೇಕು, ಕರೆಕ್ಟ್ ಆಗಿ ಕಾಲೇಜಿಗೆ ಅಡ್ಮಿಷನ್ ಆಗಬೇಕು ಅಂದ್ರೆ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಂಬರ್ಗೆ ವಾಟ್ಸ್ಆಪ್ ಮಾಡಿ, ಹೆಚ್ಚಿನ ಮಾಹಿತಿ ಸಿಗುತ್ತೆ. ಇಂಟ್ರೆಸ್ಟೆಡ್ ಇತ್ತು ಅಂದ್ರೆ ನೆಕ್ಸ್ಟ್ ನೀವು ಕಾಲ್ ಮಾಡಬಹುದಾಗಿರುತ್ತೆ. ಓಕೆನಾ? ಒಂದು ಸಲ ಜಾಯ್ನ್ ಆಯ್ತು ಅಂದ್ರೆ ಅಂಟಿಲ್ ನೀವು ಕಾಲೇಜ್ ಹೋಗಿ ಅಡ್ಮಿಷನ್ ಆಗೋವರೆಗೂ ಕೂಡ ಇದು ವ್ಯಾಲಿಡ್ ಇರುತ್ತೆ. ಸೀಟ್ಸ್ ಎಲ್ಲ ಬೇಗ ಫಿಲ್ಅಪ್ ಆಗ್ತಿದೆ. ಇಂಟ್ರೆಸ್ಟೆಡ್ ಇತ್ತು ಅಂದ್ರೆ ಬೇಗ ಕಾಲ್ ಅಥವಾ ವಾಟ್ಸ್ಆಪ್ ಮಾಡ್ಬಿಟ್ಟು ಎನ್ರೋಲ್ ಆಗಿ. ಓಕೆನಾ? ಇವಾಗ ನಾವು ಬ್ಯಾಕ್ ವಿಡಿಯೋ ಬಗ್ಗೆ ಬರೋಣ. ಈಗ ಪ್ರತಿಯೊಬ್ರು ಕೂಡ ವಿಡಿಯೋನ ಗಮನ ಇಟ್ಟುಕೊನೆವರೆಗೂ ಕೂಡ ನೋಡ್ತೋಗಿ. ಇವಾಗ ನೀಟ್ ಕೌನ್ಸಿಲಿಂಗ್ ರಿಜಿಸ್ಟ್ರೇಷನ್ ಮಾಡ್ಕೋಬೇಕಾದ್ರೆ ಏನು ಕೂಡ ತಪ್ಪು ಮಾಡಕ್ ಹೋಗ್ಬಿಡಿ, ಕರೆಕ್ಟ್ ಆಗಿ ನೀಟ್ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿ. ಫಸ್ಟ್ ನೀವೇನ್ ಮಾಡಿ ಅಂದ್ರೆ ಯಾವ್ದಾದ್ರು ಒಂದು ಬ್ರೌಸರ್ಗೆ ಹೋಗಿ KE ಅಂತ ಸರ್ಚ್ ಮಾಡಿ. ಫಸ್ಟ್ ಲಿಂಕ್ ಬರುತ್ತೆ, ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡಿ. ನಂತರ ಪೇಜ್ ಈ ರೀತಿ ಓಪನ್ ಆಗುತ್ತೆ. ನಂತರ ಇಲ್ಲಿ ಅಡ್ಮಿಷನ್ ಟ್ಯಾಬ್ ಮೇಲೆ ಕ್ಲಿಕ್ ಮಾಡಿ. ನಂತರ ಇಲ್ಲಿ UG ನೀಟ್ ಅಂತ ಕಾಣ್ತಿದೆಯಲ್ಲ, ಮೆಡಿಕಲ್ ಡೆಂಟಲ್ ಆಯುಷ್ 2020-26 ಅಂತ ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ಪೇಜ್ ಈ ರೀತಿ ಓಪನ್ ಆಗುತ್ತೆ. ಇದು ಟ್ಯಾಬ್ಗಳನ್ನ ಕೊಟ್ಟಿದ್ರೆ ಇದು ಇನ್ನೂ ಕೂಡ ಏನು ಕೂಡ ಆಕ್ಟಿವೇಟ್ ಆಗಿಲ್ಲ. ಇವಾಗ ಕ್ಯಾಂಡಿಡೇಟ್ ಆಕ್ಟಿವಿಟಿ ಲಿಂಕ್ ಅಂತ ಇದೆಯಲ್ಲ, ಈ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ಪೇಜ್ ಈ ರೀತಿ ಓಪನ್ ಆಗುತ್ತೆ. ಇಲ್ಲಿ ನಿಮ್ದು KE ಇದೆಯಲ್ಲ, ಅಪ್ಲಿಕೇಶನ್ ನಂಬರ್ ಮತ್ತೆ ಪಾಸ್ವರ್ಡ್ ಅದನ್ನ ಎಂಟರ್ ಮಾಡಿ. ನಂತರ ಸೆಕ್ಯೂರಿಟಿ ಕೋಡ್ ಹಾಕ್ಬಿಟ್ಟು ಲಾಗಿನ್ ಆಗಿ. ಲಾಗಿನ್ ಆಗಿದ ತಕ್ಷಣ ಏನಾಗುತ್ತೆ ಅಂದ್ರೆ ನಿಮ್ಗೆ OTP ಕೇಳುತ್ತೆ. OTP ಹಾಕ್ಬಿಟ್ಟು ನೀವು ಲಾಗಿನ್ ಆಗಬೇಕಾಗುತ್ತೆ. ಲಾಗಿನ್ ಆದ್ಮೇಲೆ ನಿಮ್ದು ನೀಟ್ದು ರೋಲ್ ನಂಬರು ಹಾಗೆ ನೀಟ್ ಅಪ್ಲಿಕೇಶನ್ ನಂಬರ್ನ ಕೇಳುತ್ತೆ. ಅವೆರಡೂ ಕೂಡ ಎಂಟರ್ ಮಾಡಿ. ಈ ವರ್ಷ ಹೊಸದಾಗಿ ಚೇಂಜಸ್ ಮಾಡಿರೋದೇನೆಂದ್ರೆ ನೀಟ್ ಆಲ್ ಟಿಕೆಟ್ನು ಕೂಡ ಅಪ್ಲೋಡ್ ಮಾಡಕ್ಕೆ ಕೇಳಿದ್ದಾರೆ. ಅಪ್ಲೋಡ್ ಮಾಡಿದ್ಮೇಲೆ ನೀವು KE ಅಪ್ಲಿಕೇಶನ್ ಕೂಡ ಡೌನ್ಲೋಡ್ ಮಾಡ್ಕೋಬೇಕಾಗಿತ್ತು. ಅದರ ಲಿಂಕ್ ಇನ್ನೂ KE ಅವರು ಬಿಟ್ಟಿಲ್ಲ, ಶಾರ್ಟ್ಲಿ ಬಿಡ್ಬೋದು, ವೆಯ್ಟ್ ಮಾಡಿ. ನೆಕ್ಸ್ಟ್ ಇದೇ ರೀತಿ ಅಪ್ಡೇಟ್ಸ್ಗಾಗಿ ಪ್ರತಿಯೊಬ್ಬರು ಕೂಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಫ್ರೆಂಡ್ಸ್ಗಳಿಗೂ ಈ ಒಂದು ವಿಡಿಯೋನ ಶೇರ್ ಮಾಡಿ.